ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾವು ಉಸಿರಾಡುವಂಥ ಗಾಳಿ ಶುದ್ಧ ಐತೆ ಇಲ್ಲ ಅಂತಂದು ಚೆಕ್ ಮಾಡುವಂಥ AQI ಮೆಜರ್ ಮಾಡುವಂಥ ಡಿವೈಸ್ನ ತೊಗೊಂಬಂದಿನಿ ನಾನು ಐಕ್ಯದಿಂದ. ನಾನು ಸ್ವೀಡನಲ್ಲಿ ಇದ್ದಾಗ ಅದನ್ನು ಚೆಕ್ ಮಾಡೀನಿ ಮನೆ ಒಳಗಡೆ ಹೆಂಗೈತಿ ಅಂತಂದು. ಆಮೇಲೆ ಈ ಏರ್ ಕ್ವಾಲಿಟಿ ಅನ್ನೋದು ನಮ್ಮ ಕಣ್ಣಿಗೆ ಕಾಣಲ್ಲ. ಸೊ ಹಂಗಾಗಿ ನಾವು ಅಡುಗೆ ಮಾಡಿದ್ನಂದ್ರೆ ನಾವು ವಾತಾವರಣದಲ್ಲಿ ಗಾಳಿ ಕ್ವಾಲಿಟಿ ಚೇಂಜ್ ಆಗ್ತೈತಿ, ಕಿಟಕಿ ತೆಗೆದ್ನಂದ್ರೆ ಚೇಂಜ್ ಆಗ್ತೈತಿ. ಆಮೇಲೆ ಹೊರಗಡೆಯಲ್ಲಿ ಗಾಳಿ ಬೇರೆ ಇರುತ್ತೆ, ಮನೆ ಒಳಗಡೆಯಲ್ಲಿ ಗಾಳಿ ಬೇರೆ ಇರುತ್ತೆ. ಸೊ ಆಮೇಲೆ ಸ್ವೀಡನಲ್ಲಿ ಚೆಕ್ ಮಾಡಿರೋದು, ಪ್ಲಸ್ ನಾನು ಆಮೇಲೆ ಬೆಂಗಳೂರಿಗೆ ಬಂದು ಬೆಂಗಳೂರಿಂದು ಮೆಜರ್ಮೆಂಟನ್ನು ತೊಗೊಂಡಿನಿ. ಆಮೇಲೆ ನಮ್ಮೂರು ಕೊಪ್ಪಳಕ್ಕೂ ಬಂದು ಚೆಕ್ ಮಾಡೀನಿ. ಇನ್ಫ್ಯಾಕ್ಟ್ ನಾನು ಮಾರ್ಕೆಟಲ್ಲಿ ಹೋಗಿ ಮೇನ್ ರೋಡಲ್ಲಿ ಪಕ್ಕದಲ್ಲಿರೋವಂಥ ಒಂದು ನಾರ್ಮಲ್ ಹೋಟೆಲ್ ಅಲ್ಲಿ ಕೂತ್ಕೊಂಡು ಚೆಕ್ ಮಾಡೀನಿ. ಸೊ ಇವೆಲ್ಲದರದ್ದು ಮೆಜರ್ಮೆಂಟ್ಸು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲನೇದಾಗಿ ನಾವು ಸ್ವೀಡನ್ನ ಐಕ್ಯಾದಲ್ಲಿ ಈ ಡಿವೈಸ್ನ ತೊಗೊಂಡಿದ್ದೆ. ಅರೌಂಡ್ 900 ರುಪೀಸಿಗೆ ಇದು ಬಂತು. ನಾರ್ಮಲಿ ಇದ್ರ ಪ್ರೈಸು 4500 ಇರುತ್ತೆ. ಡಿಸ್ಕೌಂಟಲ್ಲಿ ಸಿಗ್ತಾಯಿತ್ತು, ಯಾಕಂದರೆ ಇದು ಓಲ್ಡ್ ಡಿವೈಸ್. ಇವಾಗ ಹೊಸ ಮಾಡೆಲ್ ಬಂದೈತಿ, ತುಂಬ ಕಾಂಪ್ಯಾಕ್ಟಾಗಿ. ಸೊ ಹಂಗಾಗಿ ಇದ್ರದ್ದು ಪ್ರೈಸ್ನ 4 ಟೈಮ್ಸ್ ಕಡಿಮೆ ಮಾಡ್ಯಾರ. ಸೊ ಹಂಗಾಗಿ ತೊಗೊಂಡೆ. ಸ್ವೀಡನ್ನ ನಮ್ಮ ಮನೆಯೊಳಗಡೆ ಕುಕ್ಕಿಂಗ್ ಮಾಡಲಾರ್ದೆ ಇದ್ದಾಗ ರೀಡಿಂಗ್ ಅರೌಂಡ್ 2 to 6 ಅಂತ ತೋರಿಸ್ತಾಯಿತ್ತು. 2, 3, 4 ಅಪ್ ಟು 8ವರೆಗೂ ತೋರಿಸ್ತೈತಿ, ಡೋರ್ ಫುಲ್ ಕ್ಲೋಸ್ ಆಗಿದ್ದಾಗ. ಸಪೋಸ್ ನಾವೇನಾದ್ರು ಅಡುಗೆ ಮನೆ ಒಳಗಡೆ ಏನಾದ್ರು ಅಡುಗೆ ಮಾಡ್ತಾಯಿದ್ವಿ, ಚಪಾತಿ ಮಾಡ್ತಾಯಿದ್ದಾಗ ಈಗ ರೀಡಿಂಗ್ ನೋಡ್ತಾಯಿದ್ರಲ್ಲ, ಇದು ಚಪಾತಿ ಮಾಡಬೇಕಾದ್ರೆ ಇದು ಅರೌಂಡು 25, 30, 35ವರೆಗೂ ತೋರಿಸುತ್ತಾ. ಯಾಕಂದರೆ ನಮ್ಮದು ಸ್ವೀಡನಲ್ಲಿ ಏರ್ ಟೈಟ್ ರೂಮ್ ಮನೆಗಳವು, ಒಟ್ಟ ಗಾಳಿ ಆಡಲ್ಲ. ಮನೆ ಒಳಗಡೆ ಒಂದು ಎಕ್ಸಾಸ್ಟ್ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಯಾವುದು ಹೊರ್ಗಲ್ ಗಾಳಿ ಬರಲ್ಲ. ನಾವು ಪೊಲ್ಯೂಷನ್ ಬಗ್ಗೆ ಭಾಳ ಮಾತಾಡ್ತೀವಿ, ಹೌದಲ್ಲ? ಗಾಳಿ ಏನಾದ್ರು ಸ್ವಲ್ಪ ಹೊಗೆ ಬಂತಂದ್ರೆ ಕೆಮ್ತೀವಿ, ಬಟ್ ನಮ್ಗೆ ಗೊತ್ತಾಗ್ತೈತಾ ಏರ್ ಕ್ವಾಲಿಟಿ ಚಲೋ ಐತೆ ಇಲ್ಲ ಅಂತಂದು? ಗೊತ್ತಾಗಲ್ಲ. ಸೊ ನಾವು ಸ್ಕೂಲ್ ಇಲ್ಲ ಅಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಎಲ್ಲಿ ಮಾಡ್ತೀವಿ? ಮನ್ಯಾಗ ಸ್ಪೆಂಡ್ ಮಾಡ್ತೀವಿ. ಸೊ ಮನೆಯೊಳಗಡೆ ಏರ್ ಫ್ರೆಶ್ ಐತೆ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತಾ? ಸೊ ಅದ್ರ ಸಲುವಾಗಿ ನಾವೇನು ಮಾಡೀವಿ, ಏರ್ ಕ್ವಾಲಿಟಿ ಮಾನಿಟರ್ ತೊಗೊಂಡು ಬಂದೀವಿ ಐಕ್ಯದಿಂದ. ಸೊ ಇದೇನು ಮಾಡುತ್ತಾ, PM 2.5 ಅನ್ನೋ ಮೆಜರ್ಮೆಂಟ್ ಹೇಳುತ್ತಾ. ಸೊ ಮೊನ್ನೆ ಏನಾಗಿತ್ತು, ನಾನು 6 ಮಂತ್ಸಿಂದನೂ ತೊಗೋಬೇಕಂತಿದ್ದೆ, ಹೌದಾ? 500 ಕ್ರೋನ್ಸ್ ಇತ್ತದು, ವೆರಿ ಕಾಸ್ಟ್ಲಿ. ಆಮೇಲೆ ನಾನೇನು ಮಾಡಿದೆ, ವೆಯ್ಟ್ ಮಾಡ್ತಾಯಿದ್ದೆ. ಸೊ ಮೊನ್ನೆ ಹೋದಾಗ 99 ಕ್ರೋನ್ಸ್ ಇತ್ತಷ್ಟೇ. ಅಂದರೆ 4500 ರುಪೀಸ್ ಇರೋದು ಬರೀ 900 ರುಪೀಸಿಗಿತ್ತು. ಸೊ ಹಂಗಾಗಿ ತೊಗೊಂಡು ಬಂದೆ. ಆಮೇಲೆ ಅದು ನಮಗೆ ಇದು ಇರಲ್ಲ ಅಂದ್ರೆ ಒಂದೊಂದ್ಸತಿ ನಮಗೆ ಗೊತ್ತಾಗ್ತೈತಿ. ಅದರ ನಾವು ಅದು ಒಂದೊಂದ್ಸತಿ ಅದು ನಮಗೆ ಫೀಲ್ ಆಕತಿ, ಭಾಳ ಘಾಟ ಇದ್ದಾಗ ಫೀಲ್ ಆಗಲ್ಲ ಒಂದೊಂದ್ಸತಿ. ಅದರ ಅದು ಇರ್ತತಿನ ಘಾಟ. ಎಕ್ಸಾಕ್ಟ್ಲಿ. ಸೊ ನೀನು ಕರೆಕ್ಟಾಗಿ ಹೇಳಿದೆ ಪೂರ್ವಿ. ನಮಗೆ ಕಣ್ಣಿಗೆ ಅದು ಚಲೋ ಐತೆ ಅನಿಸ್ತೈತಿ ಗಾಳಿ, ಆದರೆ ಚಲೋ ಇರ್ತೈತಿ ಇಲ್ಲ ಗೊತ್ತಿರಲ್ಲ ನಮಗೆ. ಸೊ ಅದಕ್ಕೆ ಮೆಜರ್ ಮಾಡ್ಬೇಕು ನಾವು. ಸೊ ಇದು ಮಾನಿಟರ್ ಪ್ರಕಾರ ಏರ್ ಕ್ವಾಲಿಟಿ ಚಲೋ ಐತಲ್ಲ ಅಂತ ಗೊತ್ತಾಗುತ್ತಾ? ವೆರಿ ಗುಡ್ ಪೂರ್ವಿ. ಆಮೇಲೆ ನೀವು ಸ್ವೀಡನಲ್ಲಿ ನಾವು ಮನೆ ಬಾಗಿಲು ತೆಗೆದು ಹೊರಗಡೆದು ಚೆಕ್ ಮಾಡಿದ್ದಂದರೆ 2, 3 ಹಿಂಗೆ ತೋರಿಸ್ತೈತಿ. ಇನ್ಫ್ಯಾಕ್ಟ್ ನಾವು ಅರ್ಲಿ ಮಾರ್ನಿಂಗ್ ಚೆಕ್ ಮಾಡಿದೆ, ಅಂದರೆ ಅಡುಗೆ ಮಾಡಿ ಭಾಳತ್ತಾದಮೇಲೆ ಬಿಟ್ವಿ ಅಂದರೆ ಅದು ರೂಮ್ ಟೆಂಪ್ರೇಚರ್ ನಾರ್ಮಲ್ ಆಗುತ್ತೆ. ಹೊರಗಡೆಲ್ಲಿ ಗಾಳಿ ಒಳಗೆ ಬಂದು ಒಳಗಲ್ದು ಹೊರಗೆ ಹೋಗಿ ನಾರ್ಮಲ್ ಆಗುತ್ತೆ. 2 to 3 ಹಿಂಗೆ ತೋರಿಸುತ್ತೆ. ಸೊ ಹೊರಗಡೆಲ್ದು ಒಳಗಡೆಲ್ದು ಆಲ್ಮೋಸ್ಟ್ ಈಕ್ವಲ್ ಇರ್ತೈತಿ. ಅಡುಗೆ ಏನೂ ಮಾಡಿಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ ಏರ್ ಕ್ವಾಲಿಟಿನಲ್ಲಿ ಅಂದ್ರೆ. ಇವಾಗ ನೆಕ್ಸ್ಟ್ ಬೆಂಗಳೂರಿಗೆ ಹೋಗೋಣ. ಸೊ ಬೆಂಗಳೂರಲ್ಲಿ ಏರ್ ಕ್ವಾಲಿಟಿ ಹೆಂಗೈತೆ ಅಂತಂದು ಚೆಕ್ ಮಾಡೋಣ.
ಇವಾಗ ನೀವೀಗ ನೋಡ್ತಾ ಇರೋ ರೀಡಿಂಗು ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿರುವಂಥ ಮನೆ ಒಳಗಡೆ ಚೆಕ್ ಮಾಡ್ತಾ ಇರೋ ರೀಡಿಂಗ್ ಇದು. ಈ ಮನೆ 3rd ಫ್ಲೋರಲ್ಲಿ ಐತಿ. ಸೊ ಏರ್ ಕ್ವಾಲಿಟಿ ಮೇ ಬಿ ಡಿಫರ್ಸ್ ಬೇಸ್ಡ್ ಆನ್ ದ ಫ್ಲೋರ್. ಸೊ ಯಾವ ಫ್ಲೋರಲ್ಲಿ ಇದ್ದೀರಾ ಅನ್ನೋದ್ರ ಮೇಲೆ ಏರ್ ಕ್ವಾಲಿಟಿ ಚೇಂಜ್ ಆಗ್ಬೋದು. ಸೊ ಅದನ್ನು ಟೆಸ್ಟ್ ಮಾಡ್ತೀನಿ ಈಗ. ಸೊ ನೋಡಿರಿ, ಇವಾಗ ರೀಡಿಂಗ್ಸ್ ನೋಡ್ತಾ ಇದ್ದೀರಿ. ಇದು ಅರೌಂಡು 25-30 ಹಿಂಗೆ ತೋರಿಸ್ತೈತಿ. ಸೊ ಇಟ್ಸ್ ರಿಯಲಿ ಎ ಗುಡ್ ರೀಡಿಂಗ್ ಅಂತ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ ಐತಿ ಬೆಂಗಳೂರಲ್ಲಿ. ಸೊ ಯಾರಾದರೂ ಬೆಂಗಳೂರು ಕ್ವಾಲಿಟಿ ಕೆಡಾಕತ್ತೈತೆ ಅಂದರೆ ಅಫ್ಕೋರ್ಸ್ ವಿ ಶುಡ್ ಟೇಕ್ ಮೆಜರ್ಮೆಂಟ್ಸ್, ಪ್ರಿಕಾಷನ್ಸ್ ತೊಗೋಬೇಕು. ಬಟ್ ಸ್ಟಿಲ್ ಬೆಂಗಳೂರು ಈಸ್ ಸ್ಟಿಲ್ ಹ್ಯಾವಿಂಗ್ ಅ ವೆರಿ ಗುಡ್ ಏರ್ ಕ್ವಾಲಿಟಿ. ಬೆಂಗಳೂರಲ್ಲಿ ತುಂಬ ಉತ್ತಮವಾದ ಉಸಿರಾಡೋ ಗಾಳಿ ಐತಿ, ವಾತಾವರಣ ಐತಿ. ಸೊ ಅದನ್ನು ಈಗ ನೀವು ನೋಡ್ಬೋದು. ನೋಡಿರಿ, ಈಗ ನಮ್ಮ ಮನೆಯಲ್ಲಿ ಚಹಾ ಮಾಡಾಕತ್ತಾರೆ. ಬರೀ ಚಹಾ ಮಾಡೋದಕ್ಕನ 73 ಆಗ್ಬಿಡತಿ. ಸ್ವೀಡನ್ನಲ್ಲಿ ನಮ್ಮ ಮನೇಲಿ ಅಡುಗೆ ಚಪಾತಿ ಮಾಡಿದಾಗಲೂ ಕೂಡ 25, 30, 35 ಹೋಗಿತ್ತು ಮ್ಯಾಕ್ಸಿಮಮ್. ಸೊ ನೋಡೋಣ ಇನ್ನೂ ಏನೇನು ಚೇಂಜಸ್ ಆಗುತ್ತೆ ಅಂತ. ಸೊ ಇವಾಗ ಬರೀ ಚಹಾ ಮಾಡಿದ್ರೆ 70ಕ್ಕೆ ಹೋಗೈತಿ. ಈಗ ನೆಕ್ಸ್ಟ್ ಚಪಾತಿ ಮಾಡಿದಾಗ ನೋಡೋಣ ಏನಾಗುತ್ತೆ. ಇವಾಗ ನಾವು ಆನಂದರಾವ್ ಸರ್ಕಲ್ ಹತ್ರ ಇರೋ VRLನ ಆಫೀಸ್ ಮೇನ್ ಬಸ್ ಸ್ಟ್ಯಾಂಡ್ ಐತಲ್ಲ, ಅಲ್ಲಿದ್ದೀವಿ. ಸೊ ಇಲ್ಲಿನ ರೀಡಿಂಗ್ಸ್ ನೋಡಿರಿ ನೀವು, ಅರೌಂಡ್ 60 to 70 ತೋರಿಸಾಕತ್ತೈತಿ. ನನಗೆ ರಿಯಲಿ ಶಾಕ್ ಆಯಿತು, ಸರ್ಪ್ರೈಸ್ ಕೂಡ ಆಯಿತು. ಇಷ್ಟು ರಾತ್ರಿ ಗಾಡಿ ಎಲ್ಲ ಓಡಾಡ್ತಾ ಇದ್ದಾವೆ, ಆದರೂ ಏನು ಏರ್ ಕ್ವಾಲಿಟಿ ಅಷ್ಟೊಂದು ಹಾರ್ಮ್ಫುಲ್ ಇಲ್ಲಲ್ಲ ಅಂತ ಅನ್ನಿಸ್ತೈತಿ. ಸೊ ನೋಡಿರಿ, ನಮ್ಮ ಕಣ್ಣಿಗೆ ಕಾಣಲ್ಲಲ್ಲ. ಸೊ ಹಿಂಗಾಗಿ ಇವನ್ನೆಲ್ಲ ಮೆಜರ್ಮೆಂಟ್ಸ್ ಮಾಡ್ಕೊಂಡ್ವಿ ಅಂದರೆ ನಮ್ಮ ಏರ್ ಕ್ವಾಲಿಟಿ ಹೆಂಗೈತೆ ಅಂತ ಗೊತ್ತಾಗ್ತೈತಿ. ಸೊ ಈ ಏರ್ ಕ್ವಾಲಿಟಿ ಮೆಜರ್ ಮಾಡೋದು ಯಾಕೆ ಬಂತು ಅಂತಂದ್ರೆ, ನೀವು ನ್ಯೂಸಲ್ಲೆಲ್ಲ ಕೇಳ್ತಾ ಇರ್ತೀರಿ, ಡೆಲ್ಲಿ ಒಳಗಡೆ ಎಲ್ಲ ಸ್ಮಾಗ್ ಆಗ್ತೈತಿ, ಸ್ಮೋಕ್ ಪ್ಲಸ್ ಫಾಗ್, ಭಾಳ ಕೆಟ್ಟದಾಗಿ ವೆದರ್ ಐತಿ. ಅರೌಂಡ್ 500 to 600 AQI ತೋರಿಸ್ತೈತಲ್ಲಿ. ಸೊ 500 ಅಬೌಟ್ 300 ಹೋದ್ರೇ ಅದು ಹಾರ್ಮ್ಫುಲ್ ಅಂತ ಹೇಳ್ತಾರೆ ಏರ್ ಕ್ವಾಲಿಟಿ. ಸೊ ಹಂಗಿದ್ದಾಗ 500-600 ತೋರಿಸಿ ಕನ್ಸಿಸ್ಟೆಂಟಾಗಿ 500 ತೋರಿಸ್ತಾ ಇರುತ್ತಲ್ಲಿ ಡೆಲ್ಲಿ ಒಳಗಡೆ. ಸೊ ಹಂಗಾಗಿ ನಾನು ನನ್ನ ಬೆಂಗಳೂರಲ್ಲಿ ಏರ್ ಕ್ವಾಲಿಟಿ ಹೆಂಗೈತಿ ಅಂತಂದು ಚೆಕ್ ಮಾಡೋಕ್ಕಂತಲೇ ನಾನು ಸ್ವೀಡನ್ಲಿಂದ ಈ ಡಿವೈಸ್ನ ತೊಗೊಂಡು ಬಂದು ಚೆಕ್ ಮಾಡಕತ್ತೀನಿ. ಸೊ ಇದರಿಂದ ನಿಮ್ಗೆ ಗೊತ್ತಾಗ್ತೈತಿ ಏರ್ ಕ್ವಾಲಿಟಿ ಅಷ್ಟೊಂದು ಇನ್ನೂ ಕೆಟ್ಟಿಲ್ಲ, ಇನ್ನೂ ಚಲೋ ಐತಿ ಬೆಂಗಳೂರಿನ ವೆದರು. ಸೊ ಇದನ್ನು ನಾವು ಇನ್ನೂ ಕಾಪಾಡ್ಕೊಂಡು ಹೋಗೋಣ ಅಂತಂದು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ನಾವು ಕೊಪ್ಪಳಕ್ಕೆ ಹೋಗೋಣ. ಕೊಪ್ಪಳದ ನಮ್ಮ ಮನೆಯಲ್ಲಿ ಏರ್ ಕ್ವಾಲಿಟಿ ಹೆಂಗೈತಿ ನೋಡೋಣ. ನಾವು ಇವಾಗ ನಮ್ಮೂರಿಗೆ ಹೊಂಟಿವಿ ಬೆಂಗಳೂರಿನಿಂದ. ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳು. ನಮ್ಮ ಕೊಪ್ಪಳದ ಪಕ್ಕದ ಏರಿಯಾಗಳಲ್ಲಿ ಫ್ಯಾಕ್ಟ್ರಿ ಆಗ್ತಾಯಿದ್ದಾವೆ, ಬಾಲ್ಡೋಟ ಅಂತಂದು. ಅದು ಐರನ್ ರಿಲೇಟೆಡ್ ಫ್ಯಾಕ್ಟ್ರಿ. ಸೊ ಅದನ್ನು ಮಾಡಬಾರ್ದು, ಎಲ್ಲ ಪೊಲ್ಯೂಷನ್ ಜಾಸ್ತಿ ಆಗ್ತೈತೆ ಅಂತಂದು ಭಾಳ ದಿವಸ ಸ್ಟ್ರೈಕ್ ಮಾಡಾಕತ್ತಿದ್ರು, ಇನ್ನೂ ಮಾಡ್ತಾಯಿದ್ದಾರೆ. ಸೊ ಅದರಿಂದ ಭಾಳ ಪರಿಸರಕ್ಕೆ ಹಾನಿ ಐತಿ, ಇರೋ ಜನರಿಗೆ ವಾಸ ಮಾಡೋಕ್ಕಾಗಲ್ಲ ಅಂತಂದು ಭಾಳ ರಿಕ್ವೆಸ್ಟ್ ಮಾಡ್ಕೊತ ಇದ್ದಾರೆ. ಸೊ ಈಗ ನಮ್ಮ ಕೊಪ್ಪಳದಲ್ಲಿರೋ ಏರ್ ಕ್ವಾಲಿಟಿ ಹೆಂಗೈತೆ ಅಂತಂದು ಚೆಕ್ ಮಾಡೋಣ. ಇವಾಗ ನಾವು ಕೊಪ್ಪಳದ ನಮ್ಮ ಮನೆಯಲ್ಲಿದ್ದೀವಿ. ಇವಾಗ ರೀಡಿಂಗ್ ಅರೌಂಡ್ 100, 150, 200 ತೋರಿಸ್ತೈತಿ. ಬಟ್ ಭಾಳ ಫ್ಲಕ್ಚುಯೇಟ್ ಆಗುತ್ತೆ. ಒಂದೊಂದು ಸಾರಿ ಅಂತೂ 300, 400 ತೋರಿಸ್ಬಿಡ್ತೈತಿ. ಅದು ಸಾಯಂಕಾಲ, ಬೆಳಿಗ್ಗೆ, ಮಧ್ಯಾಹ್ನ 3 ಟೈಮಲ್ಲೂ ಚೆಕ್ ಮಾಡ್ಕೊತಾನೆ ಇದ್ದೀನಿ. 70ಇಂದ ಹಿಡಿದು ಅರೌಂಡ್ 200, 250ವರೆಗೂ ರೀಡಿಂಗ್ಸ್ ವೇರಿ ಆಗ್ತಾನೆ ಇರುತ್ತೆ. ಸೊ ಬಟ್ ಕನ್ಸಿಸ್ಟೆಂಟಾಗಿ ನಾರ್ಮಲಿ 70 to 80 ಐತಿ. ಹೇಳೋಕ್ಕಾಗಲ್ಲ. ಈಗ ಕೊಪ್ಪಳಕ್ಕೆ ಒಂದು 10 ಕಿಲೋಮೀಟ್ರ್ ಹತ್ರದಲ್ಲೇ ಬಾಲ್ಡೋಟ ಅಂತ ಒಂದು ಫ್ಯಾಕ್ಟ್ರಿ ಆಗತೈತಿ. ಸೊ ಅದು ಫುಲ್ಲಿ ಫಂಕ್ಷನಲ್ಲಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಂದ್ರೆ ಇಲ್ಲಿ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ. ಸೊ ನಾವೆಲ್ಲರೂ ಗೌರ್ಮೆಂಟಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು, ಎಲ್ಲೆಲ್ಲಿ ತುಂಬ ಜನರು ಇರೋವಂಥ ಈ ಡಿಸ್ಟ್ರಿಕ್ಟ್ ಪ್ಲೇಸ್ಗೆ ಹತ್ರದಲ್ಲಿ ನೀವು ಫ್ಯಾಕ್ಟ್ರಿ ಮಾಡ್ತೀನಿ ಅಂದರೆ ಅಲ್ಲಿ ವಾಸ ಮಾಡೋ ಜನರ ಪರಿಸ್ಥಿತಿ ಏನಾಗಬೇಡ, ಅದನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗ್ತೈತಿ. ಆಮೇಲೆ ಇನ್ನೊಂದು ವಿಷಯ ಏನಂದರೆ,
ಫಾರಿನ್ನಲ್ಲಿನೂ ಕಂಪ್ನಿಗಳಿದ್ದಾವೆ, ಈ ಥರ ಫ್ಯಾಕ್ಟ್ರಿಗಳಿದ್ದಾವೆ. ಗೌರ್ಮೆಂಟ್ಗಳು ಈ ಥರ ಫ್ಯಾಕ್ಟ್ರಿಗಳಿಗೆ ಕರೆಕ್ಟಾಗಿರೋ ರೂಲ್ಸ್ನ ಹಾಕಬೇಕು, ಕಂಪಲ್ಸರಿಯಾಗಿ ಅವರು ಫಾಲೋ ಮಾಡಲೇಬೇಕು ಅನ್ನೋಂಥ ರೂಲ್ಸ್ ಹಾಕಿದ್ನಂದರೆ ಅಷ್ಟೊಂದು ಪೊಲ್ಯೂಷನ್ನು ಆಚೆ ಬರಲ್ಲ. ಆ ಥರ ಎಲ್ಲ ಮೆಜರ್ಮೆಂಟ್ಸ್ ಬಂದಿದ್ದಾವೆ ಇವಾಗೆಲ್ಲ. ಸೊ ಇವಾಗ ನಾವು ಗಂಜ್ ಸರ್ಕಲ್ನ ಒಂದು ಹೋಟೆಲಲ್ಲಿ ಕುಂತೀವಿ. ರೀಡಿಂಗ್ 60 to 70 ತೋರ್ಸಾಕತೈತಿ. ಸೊ ಇದು ಇನ್ನೂ ಆ್ಯಕ್ಚುಲಿ ಭಾಳ ಪೊಲ್ಯೂಷನ್ ಐತೆ ಅಂತ ನಾನು ಅಂದ್ಕೊಂಡಿದ್ದೆ. ರೀಡಿಂಗ್ಸ್ ಭಾಳ ತೋರಿಸ್ತೈತೆ ಅಂದ್ಕೊಂಡೆ. ಸೊ 60 to 70 ಐತಿ. ಸೊ ಒಳ್ಳೆ ಗಾಳಿ ಅಂತಲೇ ಹೇಳ್ಬೋದು, ಏನೂ ತೊಂದರೆ ಇಲ್ಲ ಇಲ್ಲಿ ಇರೋಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ, ಈ ಡಿವೈಸ್ ಥ್ರೂ ನಾವು ಬೇಸಿಕ್ ಮೆಜರ್ಮೆಂಟ್ಸ್ ಮಾಡ್ಬೋದು ಅಷ್ಟೇ. ನೀವು CO2 ಆಗಲಿ, ಕಾರ್ಬನ್ ಮೊನಾಕ್ಸೈಡ್ ಆಗಲಿ ಎಲ್ಲ ಚೆಕ್ ಮಾಡೋಕ್ಕಾಗಲ್ಲ. ಸೊ ಅದನ್ನು ಬಿಟ್ಟು ಮಿಕ್ಕಿರೋ ಹಾರ್ಮ್ಫುಲ್ ಗ್ಯಾಸ್ ಪಾರ್ಟಿಕಲ್ಸ್ ಏನಿರ್ತಾವಲ್ಲ ಅದನ್ನು ಚೆಕ್ ಮಾಡಿ ಇದು ರೀಡಿಂಗ್ಸ್ ತೋರಿಸ್ತೈತಿ. ಸೊ ಇದು ಒಂದು PM 2.5 ಪ್ಯಾರಾಮೀಟರ್ನ ರೀಡಿಂಗ್ ಇದು. ಸೊ ಈ ವಿಡಿಯೋ ಉದ್ದೇಶ ಈ ಸಿಟಿ ಚಲೋ, ಈ ಸಿಟಿ ಚಲೋ ಅಲ್ಲ ಅಂತ ಹೇಳೋದಲ್ಲ. ನಾವು ಉಸಿರಾಡೋ ಗಾಳಿ ಚಲೋ ಐತೋ ಇಲ್ಲ ಅಂತಂದು ಚೆಕ್ ಮಾಡ್ಕೋಬೇಕು. ಸೊ ಆವಾಗಲೇ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಅದು ಗಾಳಿ ಕಣ್ಣಿಗೆ ಕಾಣಿಸಲ್ಲ. ನಾವು ಈಸಿಯಾಗಿ ನಂಬಿಡ್ತೀವಿ, ಇದು ಭಾಳ ಧೂಳಾಗೈತಿ, ನಮ್ಮ ಏರಿಯಾ ಚಲೋ ಇಲ್ಲ ನಮ್ಮ ಈ ಏರಿಯಾ ಚಲೋ ಐತಿ, ಈ ಏರಿಯಾ ಚಲೋ ಅಂತಂದು ಬ್ಲೈಂಡಾಗಿ ಹೇಳೋದಕ್ಕಿಂತ ಈ ಥರ ಡಿವೈಸ್ ಇಟ್ಕೊಂಡು ಮೆಜರ್ ಮಾಡಿದಾಗ ರಿಯಾಲಿಟಿ ಗೊತ್ತಾಗ್ತತಿ. ಆಮೇಲೆ ನಾವು ಸ್ವೀಡನ್ನಿಂದ ಬಂದಾಗ ನನಗೇನು ತಲೆಯಲ್ಲಿ ಏನಿತ್ತಂದರೆ, ಸ್ವೀಡನ್ನಲ್ಲಿ ಭಾಳ ಸ್ವಚ್ಛ ಗಾಳಿ ಭಾಳ ಚಲೋ ಐತಿ. ನಮ್ಮೂರಲ್ಲಿ ಭಾಳ ಪ್ರಾಬ್ಲಮೆಟಿಕ್ ಇದಾವೆ ಅಂತಂದು ನನ್ನ ತಲೆಗಿತ್ತು. ಸೊ ಇಲ್ಲಿ ಬಂದು ಚೆಕ್ ಮಾಡಿದಾಗ ನನಗೇನು ಕ್ಲಾರಿಟಿ ಸಿಕ್ತಂದರೆ, ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ, ನಮ್ಮೂರೂ ಭಾಳ ಚಲೋ ಐತಿ, ನಾವು ಚಲೋತ್ನಾಗ ಇಟ್ಕೋಬೇಕು ಅನ್ನೋದು ಈ ವಿಡಿಯೋದಿಂದ ಗೊತ್ತಾಗುತ್ತೆ. ನಾನು ಸ್ವೀಡನ್ನಾಗ ಈ ಡಿವೈಸ್ ಚೆಕ್ ಮಾಡಿದಾಗ ನನ್ನ ತಲೆಯಲ್ಲಿ ಏನಿತ್ತಂದ್ರೆ, ಸ್ವೀಡನ್ ಏರ್ ಕ್ವಾಲಿಟಿ ಚೆಕ್ ಮಾಡಿದ ಕೂಡಲೇ ಅದು 5, 10, 15, 20 up to 35 ತೋರ್ಸಾಗ್ತಿತ್ತು. ಊರಿಗೆ ಹೋದ್ನಂದ್ರೆ 200-300 ತೋರಿಸ್ತೈತಿ. ಭಾಳ ಡಿಫ್ರೆನ್ಸ್ ಆಗುತ್ತಾ, ಅದು ಹೆಂಗಿರುತ್ತಾ ನೋಡಲೇಬೇಕಂತಂದು ಅಂದ್ಕೊಂಡಿದ್ದೆ. ಆದರೆ ಊರಿಗೆ ಬಂದು ಚೆಕ್ ಮಾಡಿದ ಮೇಲೆ ಗೊತ್ತಾಯಿತು. ಸೊ ಬೆಂಗಳೂರಲ್ಲಿನೂ ವೆದರ್ ಭಾಳ ಚಲೋ ಐತಿ, ಗಾಳಿ ಭಾಳ ಚಲೋ ಐತಿ, ವಿತಿನ್ ದ ನಾರ್ಮಲ್ ರೇಂಜನೇ ಐತಿ. ಸೊ ಹಂಗಾಗಿ ಈ ವಿಡಿಯೋದ ಉದ್ದೇಶ, ಸೊ ಇದರ ರಿಯಾಲಿಟಿನ ನಿಮಗೆ ತೋರಿಸ್ಬೇಕಿತ್ತು, ನಾನು ತಿಳ್ಕೊಬೇಕಿತ್ತು ಎಸ್ಪೆಷಲಿ. ಸೊ ನಮ್ಮ ಕೊಪ್ಪಳದಲ್ಲಿ ಸುತ್ತಮುತ್ತ ಕಬ್ಬಿಣದ ಫ್ಯಾಕ್ಟ್ರಿಗಳು ಇರೋದ್ರಿಂದ ಎಷ್ಟು ಪೊಲ್ಯೂಷನ್ ಐತಿ ಅಂತಂದು ತಿಳ್ಕೊಬೇಕನ್ನೋದು ನನಗೂ ಭಾಳ ಕ್ಯೂರಿಯಾಸಿಟಿ ಇತ್ತು. ಆಮೇಲೆ ಭಾಳ ಆತಂಕನೂ ಇತ್ತು ನನಗೆ. ಸೊ ಇವಾಗ ನನಗೊಂದು ಸ್ವಲ್ಪ ಸಮಾಧಾನ ಅನ್ಸಾಕತೈತಿ, ಕೊಪ್ಪಳದಲ್ಲಿನೂ ಏರ್ ಕ್ವಾಲಿಟಿ ಚಲೋ ಐತಿ ಅಂತಂದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಿಂದ ನಿಮಗೊಂದು ಸ್ವಲ್ಪ ಇನ್ಫಾರ್ಮೇಷನ್ ತಿಳಿತಂತ ಅಂದ್ಕೊತೀನಿ. ನೀವು ನಿಮ್ಮ ಮನೆ ಒಳಗಡೆ ಇರೋ ಏರ್ ಕ್ವಾಲಿಟಿನ ಚೆಕ್ ಮಾಡಿರಿ. ಆಮೇಲೆ ಯಾವಾಗ ಕಿಟಕಿ ತೆಗಿಬೇಕು, ಯಾವಾಗ ಕಿಟಕಿ ಮುಚ್ಚಬೇಕು ಅಂತಂದು ತಿಳ್ಕೊಳ್ರಿ. ಸೊ ಕಣ್ಣಿಗೆ ಕಾಣಲಾರ್ದ ಗಾಳಿ ಅದು ಶುದ್ಧ ಆಯಿತೋ ಇಲ್ಲ ಅಂತಂದು ತಿಳಿಯೋಂಗಿಲ್ಲ. ಸೊ ನೀವು ಸ್ವಲ್ಪ ಇದನ್ನು ಹೆಂಗೆ ನಾವು ನೀರು ಕ್ವಾಲಿಟಿ ಚೆಕ್ ಮಾಡಿ ಫಿಲ್ಟ್ರ್ ಹಾಕ್ಸ್ಕೊಂತೀವಿ, ಸೊ ಅದೇ ಥರನೇ ಈ ಗಾಳಿನೂ ಕೂಡ ಕ್ವಾಲಿಟಿ ಚೆಕ್ ಮಾಡಿಕೊಂಡು ಅದಕ್ಕೆ ಬೇಕಾದ ಮೆಜರ್ಮೆಂಟ್ಸ್ನ ನೀವು ತಗೊಳ್ರಿ ಅಂತಂದು ಈ ವಿಡಿಯೋ ಮೂಲಕ ಹೇಳ್ತೀನಿ. ನಮಸ್ಕಾರ.